ಕ್ಲೈಮ್ಯಾಕ್ಸ್ ತಲುಪದೆ ನಾಯಕತ್ವ ಬದಲಾವಣೆಯ ಫೈಟ್ ಅಂತಾನೆ ಹೇಳ್ಬೋದು. ರಾಹುಲ್ ಜೊತೆಗೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಖರ್ಗೆ. ಅಧಿಕಾರ ಹಂಚಿಕೆ ಅನ್ನೋದು ಹೇಳುವಂತಹ ವಿಷಯವಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಮಾತನಾಡುವ ವಿಚಾರವೂ ಅಲ್ಲ ಅಂತ ಹೇಳ್ತಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೀಟಿಂಗ್ ಆದ್ರೆ ರಾಹುಲ್ ಜೊತೆ ಚರ್ಚೆ ಮಾಡ್ತೇನೆ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ರಾಹುಲ್ ಜೊತೆ ಚರ್ಚಿಸ್ತೇನೆ, ರಾಹುಲ್ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ನಡೆಯುತ್ತಾ ಚರ್ಚೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಆದರೂ ಕೂಡ ಅದು ಬಹಿರಂಗವಾಗಿ ಮಾತನಾಡುವಂತಹ ವಿಚಾರ ಅಲ್ಲ ಅಂತ ಹೇಳ್ತಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಹುಲ್ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ನಡೆಯುತ್ತಾ ಚರ್ಚೆ. ಹಾಗಿದ್ರೆ ಕ್ಲೈಮ್ಯಾಕ್ಸ್ ತಲುಪದೆ ಫೈನಲಿ ಪವರ್ ಫೈಟ್. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇದೆ, ಅವೆಲ್ಲನೂ ಕೂಡ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಮೀಟಿಂಗ್ ಆದ್ರೆ ರಾಹುಲ್ ಜೊತೆ ಚರ್ಚೆ ಮಾಡ್ತೇನೆ, ಅದು ಇಲ್ಲಿ ಹೇಳುವಂತಹ ವಿಚಾರ ಅಲ್ಲ, ಬಹಿರಂಗವಾಗಿ ಮಾತನಾಡುವಂತಹ ವಿಚಾರವೂ ಅಲ್ಲ. ನಾನು ಸಂವಿಧಾನ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು. ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಇದೀಗ ನಾಯಕತ್ವ ಫೈಟ್ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದ್ ಕಡೆ ಸಾಕಷ್ಟು ಕುತೂಹಲ ಇತ್ತು, ಏನಾಗಬಹುದು ಖರ್ಗೆ ಅವರ ಒಂದು ಈ ಮಹತ್ವದ ಸಭೆ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಒಂದ್ ಕಡೆ ಹೇಳ್ತಿದ್ದಾರೆ ಗುಂಪುಗಾರಿಕೆ ಇಲ್ಲ, ಮತ್ತೆ ಸಿಎಂ ಬದಲಾವಣೆ ವಿಚಾರ, ನಾಯಕತ್ವದ ವಿಚಾರವನ್ನ ನಾವೆಲ್ಲೂ ಕೂಡ ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಫೈನಲಿ ಆ ಮೀಟಿಂಗ್ ಅಲ್ಲಿ ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು? ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಇವತ್ತಷ್ಟೇ ದೆಹಲಿಗೆ ವಾಪಸ್ಸಾಗಿರುವಂತಹದ್ದು ಮಲ್ಲಿಕಾರ್ಜುನ್ ಖರ್ಗೆ. ಬಹುತೇಕವಾಗಿ ಹಿಂದೆ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಅನ್ನುವಂತೆ ಎಲ್ಲಿ ಪ್ರಿಯಾಂಕ್ ಖರ್ಗೆಯನ್ನು ಕೂಡ 1-to-1 ಮಾತನಾಡಿರುವಂತಹದ್ದು ರಾಹುಲ್ ಗಾಂಧಿ. ನಿನ್ನೆ ಅಷ್ಟೇ ಹರಿಪ್ರಸಾದ್ ಬಳಿಯೂ ಕೂಡ 1-to-1 ಮಾತನಾಡಿದ್ರು. ಪ್ರಮುಖವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಒಂದು ಗದ್ದಲ ಗೊಂದಲಗಳಿಗೆ ಬೇಸರವನ್ನು ಕೂಡ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಪೂರ್ಣ ಪ್ರಮಾಣದ ಸರ್ಕಾರ ಬಂದ್ರೂ ಕೂಡ ಈ ನಾಯಕರುಗಳು ಈ ರೀತಿಯಾದಂತಹ ಕಿತ್ತಾಟವನ್ನ ನಡೆಸ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಾದಂತಹ ಬೇಸರ, ಕಳವಳ ಎರಡೂ ಕೂಡ ಇರುವಂತದ್ದು. ಇದರ ಜೊತೆಗೆ ಏನು ಇಲ್ಲಿ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು, ಸಂಸದರು ಜೊತೆಗೆ MLCಗಳು ಎಲ್ಲರೂ ಕೂಡ, ಆಮೇಲೆ ಎರಡನೇ ಹಂತದ ನಾಯಕರುಗಳು ಎಲ್ಲರೂ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ತಮ್ಮದೇ ಆದಂತಹ ಅಭಿಪ್ರಾಯವನ್ನ ಕೊಟ್ಟಿದ್ರು. ಯಾಕೆ ಬೇಕು ನಾಯಕತ್ವ, ಯಾಕೆ ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಭಿಪ್ರಾಯಗಳನ್ನ ಅವರ ಮುಂದೆ ಇಟ್ಟಿದ್ರು. 3 ದಿನಗಳ ಕಾಲ ನಡೆದಂತಹ ಅನೇಕ ಭೇಟಿ, ಸಭೆ ಅಥವಾ ಮಾತುಕತೆ ಅಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ. ಈ ನಿಟ್ಟಿನಲ್ಲಿ ಅಂದ್ರೆ ರಾಜ್ಯದಲ್ಲಿ ಇರುವಂತಹ ನಾಯಕರುಗಳು, ಕಾರ್ಯಕರ್ತರಲ್ಲಿ ಯಾವ ರೀತಿಯಾದಂತಹ ಭಾವನೆ ಇದೆ ಅನ್ನುವಂತಹದನ್ನ ರಾಹುಲ್ ಗಾಂಧಿ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಇಡ್ತಾರೆ ಅನ್ನುವಂತಹದ್ದು. ಜೊತೆಗೆ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ರಾಹುಲ್ ಗಾಂಧಿಗೆ ಮುಂದೆ ಇರುವಂತಹ ಪ್ರಶ್ನೆ. ಅಂದ್ರೆ ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೆದಿದೆ. ಬಹುತೇಕವಾಗಿ ಏನು ಸಿಎಂ ಮತ್ತೆ DCM ಇಬ್ಬರನ್ನು ಕೂಡ
ಅಧಿವೇಶನಕ್ಕೂ ಮುನ್ನವೇ ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನ, ಸ್ಪಷ್ಟ ನಿಲುವನ್ನ, ಪಕ್ಷದ ಒಂದು ಸ್ಪಷ್ಟತೆಯನ್ನ, ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ನಡ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಿವಿ ಮಾತಿನ ಜೊತೆಗೆ ತಮ್ಮ ಒಂದು ಅಭಿಪ್ರಾಯ, ಅಂದ್ರೆ ಹೀಗಿದ್ರೆ ಹೇಗಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮದೊಂದು ಅಭಿಪ್ರಾಯವನ್ನು ಕೂಡ ಹೇಳುವವರಿದ್ದಾರೆ ಅನ್ಸುತ್ತೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.